ನಪಕ್ಲು ಕೊಡವ ಸಮಾಜ ಅಜ್ಜಿಮುಟ್ಟ ಕುರುಳಿ ರಸ್ತೆಯಿಂದ ವಿಸ್ತಾರ ಮಾಡೋದರಿಂದ ಗ್ರಾಮಸ್ಥರಿಗೆ ತೊಂದರೆ ಆಗ್ತಾ ಇದ್ದು, ಇದನ್ನು ವಿರೋಧಿಸಿ ಶನಿವಾರ ಇಲ್ಲಿನ ಕೊಡವ ಸಮಾಜದಲ್ಲಿ ಗ್ರಾಮಸ್ಥರು ಹಾಗೂ ಭೂಮಾಲೀಕರ ಸಭೆ ನಡೆಯಿತು. ಸಭೆಯಲ್ಲಿ ಮಂಗಳೂರಿನ ಕರ್ನಾಟಕ ಗ್ರಾಮೀಣ ರಸ್ತೆ ಅಭಿವೃದ್ಧಿ ಸಂಸ್ಥೆ ಕೈಗೆತ್ತಿಕೊಂಡಿರುವ ರಸ್ತೆ ವಿಸ್ತರಣೆ ಕಾಮಗಾರಿ ವಿಷಯವನ್ನು ಪ್ರಾಸ್ತಾವಿಕವಾಗಿ ಮಾತನಾಡಿದ ಕಂಗಂಡ ಜಾಲಿ ಪೂವಪ್ಪ ಅವರು, ಪ್ರಸ್ತುತ ಸುಮಾರು 15 ಅಡಿ ಅಗಲವಿರುವ ರಸ್ತೆ ಸ್ಥಳೀಯ ಸಂಚಾರಕ್ಕೆ ಸಾಕಷ್ಟಿದೆ. ಈ ರಸ್ತೆಯಿಂದ ಅಗಲೀಕರಣ ಮಾಡುವ ಅಗತ್ಯವಿಲ್ಲ ಎಂದರು. ನಾಪಕ್ಲುವಿನಿಂದ ಕೊಡವ ಸಮಾಜ ಅಜ್ಜಿಮುಟ್ಟ ಹಾಗೂ ಕುರುಳಿ ಮಾರ್ಗವಾಗಿ ಎಮ್ಮೆಮಾಡಿಗೆ ಸಂಪರ್ಕ ಕಲ್ಪಿಸುವ ರಸ್ತೆಯಿಂದ ಸುಮಾರು 25 ಅಡಿ ಅಗಲಕ್ಕೆ ವಿಸ್ತರಿಸುವ ಪ್ರಸ್ತಾವನೆಗೆ ತಮ್ಮ ತೀವ್ರ ವಿರೋಧವಿದೆ ಎಂದರು. ಇದಕ್ಕೆ ನೆರೆದಿದ್ದ ಗ್ರಾಮಸ್ಥರು ಸಹಮತ ವ್ಯಕ್ತಪಡಿಸಿದರು. ಅನಗತ್ಯ ರಸ್ತೆ ಅಗಲೀಕರಣಕ್ಕಾಗಿ ನಮ್ಮ ಖಾಸಗಿ ಜಮೀನನ್ನು ಸ್ವಾಧೀನಪಡಿಸಿಕೊಳ್ಳುವುದನ್ನು ನಾವು ಯಾವುದೇ ಕಾರಣಕ್ಕೂ ಒಪ್ಪುವುದಿಲ್ಲ. ಆದ್ದರಿಂದ ರಸ್ತೆ ಅಗಲೀಕರಣದ ಪ್ರಸ್ತಾವನೆಯನ್ನು ಕೈಬಿಟ್ಟು ಯಾವುದೇ ಹೆಚ್ಚುವರಿ ಭೂ ಸ್ವಾಧೀನ ಮಾಡದೆ ಈಗಿರುವ ರಸ್ತೆಯನ್ನು ಅಭಿವೃದ್ಧಿಪಡಿಸುವುದು ಅಗತ್ಯ ಎಂಬ ಒಮ್ಮತದ ಅಭಿಪ್ರಾಯ ಸಭೆಯಲ್ಲಿ ಮೂಡಿಬಂತು. ತೊಂದರೆ ಉಂಟು, ಅದನ್ನು ಅವರು ಮೊದಲು ನಮ್ಮನ್ನೆಲ್ಲ ಸೇರಿಸಿ, ತೋಟದವರು ಯಾರಿದ್ದಾರೆ ಅಥವಾ ಮನೆಯವರಿದ್ದಾರೆ, ಯಾರು ಸೈಡಲ್ಲಿ ಯಾರಿಗೆ ತೊಂದರೆ ಆಗ್ತದೆ ಅಂಥವ್ರನ್ನೆಲ್ಲ ಸೇರಿಸಿ ಮತ್ತೆ ಅವರು ಏನು ಅಭಿಪ್ರಾಯ ಪಡ್ತೇವೆ, ಏನು ಮಾಡಬೇಕು, ಮುಂದಕ್ಕೆ ಏನಾಗ್ತದೆ, ಅದು ಯಾವ ರೀತಿಯಲ್ಲಿ ಆಗ್ತದೆ ಎಂಬ ಒಂದು ಅಭಿಪ್ರಾಯವನ್ನು ಯಾರಿಗೂ ನಮ್ಮ ಇಲ್ಲಿ ಊರಿನವರಿಗೆ ಅಕ್ಕಪಕ್ಕದವರಿಗೆ ಯಾರಿಗೂ ತಿಳಿಸಲಿಲ್ಲ. ಅವರೇ ಬಂದು ಅವರ ಇಷ್ಟ ಪ್ರಕಾರ ಬಂದು ಮಾಡಿದ್ದಾರೆ, ಹೋಗಿದ್ದಾರೆ. ಆದರೆ ನಮಗೆ ಏನಿದ್ರೆ ಟೋಟಲ್ ಆಗಿ ನಮ್ಮವರು ಯಾರಿಗೂ ತೋಟ ಯಾರಿಗೆ ಲಾಸ್ ಆಗ್ತದೆ ಅಂಥವ್ರನ್ನು ಬಿಟ್ಟು ಬೇರೆಯವರು ಯಾರೋ ಬಂದು ಅಭಿಪ್ರಾಯ ಪಟ್ಟರೆ ತೋಟವನ್ನು ಬಿಟ್ಟು ಕಳ್ಕೊಂಡವರು ಯಾರಿದ್ದಾರೆ ಅವರಿಗೆ ಏನೊಂದು ಮಾಹಿತಿ ಇಲ್ಲ ಅಂತ ಹೇಳಿದಕ್ಕಾಗಿ ಈ ದಿವಸದ ಈ ಜನರನ್ನು ನಮ್ಮ ಊರಿನವರು ಸೇರಿಸಿ ಈ ಮಾತನ್ನು ಆಡಬೇಕಾದ ಒಂದು ಸಂದರ್ಭ ಬಂದಿದೆ. ಮುಖ್ಯ ರಸ್ತೆಯಿಂದ ಅಜ್ಜಿಮುಟ್ಟಕ್ಕೆ ಸಂಪರ್ಕ ರಸ್ತೆ ಏನು ಇದೆ, ಅದು ಸುಮಾರು ಕಂಗಾಂಡ, ಕ್ಯಾರೆಟೀರ, ಹರೇಡ, ನಂತರ ಶಿವಚಾಳಿಯಿಂದ, ಹಾಗೆ ಕೊಪ್ಪಂಡ, ಪಾಡ್ಯಮಂಡ, ಈ ಹಲವು ಕುಟುಂಬಗಳನ್ನು ಹಾದು ಪಳ್ಳಿರಾಣೆ ಎಂತಕ್ಕಂಥ ಜಾಗ, ಕೂರುಳಿ ಎನ್ನುವ ಜಾಗಕ್ಕೆ ಸೇರ್ತಕ್ಕಂಥ ರಸ್ತೆಯನ್ನ ನಿನ್ನೆಯ ದಿನ ಒಂದು KRDB ಎಂತಕ್ಕಂಥ ಒಂದು ಸಂಸ್ಥೆ ಅಡಿಯಲ್ಲಿ ಈ ರಸ್ತೆ ಕಾಮಗಾರಿಯನ್ನು ಪ್ರಾರಂಭ ಆಗಬೇಕು ಒಂದು ಸಭೆ ಕರೆಯಲಾಗಿದೆ. ಈ ಸಭೆಯಲ್ಲಿ ಕೆಲವು ಜನರಿಗೆ ಆಹ್ವಾನವನ್ನು ನೀಡಿತ್ತು ಸಭೆಗೆ, ಆದರೆ ಯಾವುದೇ ರೀತಿಯ ಮಾಹಿತಿ ಇರಲಿಲ್ಲ. ಯಾವುದೋ ಒಂದು ರೀತಿಯ ಕೋಟಿ ಹಣಗಳು ಬರ್ತವೆ, ಈ ರಸ್ತೆಗೆ ಡಾಮರೀಕರಣ ಮಾಡಲಾಗುವುದು ಮತ್ತು ಕಾಂಕ್ರೀಟೀಕರಣ ಮಾಡಲಾಗುವುದು, ಆದ್ದರಿಂದ ಇದು ಬರಬೇಕು ಅಂತಕ್ಕಂಥ ಸೂಚನೆ ಇತ್ತು. ಆದರೆ ಯಾವುದೇ ಸ್ಪಷ್ಟತೆ ಇರೋದ್ರಿಂದ ಕೆಲವು ಜನರು ಭಾಗವಹಿಸಲಿಲ್ಲ. ಕೆಲವು ಜನರು ಭಾಗವಹಿಸಿದ್ರು ಕೂಡ ಅವರಿಗೆ ಸ್ಪಷ್ಟತೆ ಸಿಗಲಿಲ್ಲ. ತದನಂತರ ಗೊತ್ತಾಯಿತು, ಈ KRDB ಸಂಸ್ಥೆಯು ಮಾಡ್ತಕ್ಕಂಥ ಕೆಲಸದಲ್ಲಿ ಇರ್ತಕ್ಕಂಥ ರಸ್ತೆಯನ್ನ ಅಗಲೀಕರಣದ ಜೊತೆಗೆ ಅದು ಯಾವ ರೀತಿ ಅದನ್ನು ಮುಕ್ತಾಯಗೊಳಿಸುತ್ತೆ ಅಂತಕ್ಕಂಥದ್ರ ಒಂದು ಸ್ಪಷ್ಟತೆ ಇರುವುದಿಲ್ಲ. ಕಾರಣ ಈ ಹಿಂದೆ ಶಾಲಿಮಾರ್ ಮಿಲ್ಲಿನಿಂದ ಎಮ್ಮೆ ಮಾಡುವವರಿಗೆ ಗುರುಳಿ ರಸ್ತೆಯನ್ನು ಕೂಡ KRDB ಮಾಡಿದೆ. ಅದು ಮಾಡಿ 6 ತಿಂಗಳಲ್ಲಿ ರಸ್ತೆ ಕಳಪೆ ಕಾಮಗಾರಿಯಾಗಿತ್ತು, ಅದು ನೇಪೆಯನ್ನು ಹಾಕಲಾಗಿತ್ತು. ಈ ರೀತಿಯ ವ್ಯವಸ್ಥೆ ಆ ರಸ್ತೆಯಲ್ಲಿದೆ. ಇವತ್ತು ಕೂಡ ನಾವು ಕಾಣ್ತಾ ಇದ್ದೇವೆ, ರಿಪೇರಿಯಾಗಿ ಕಾಣ್ತಾ ಇದ್ದೇವೆ. ಆದರೆ ಈ ಒಂದು ರಸ್ತೆ ಬರಬೇಕಿದ್ರೆ ಸ್ಪಷ್ಟವಾದಂತಹ ಮಾಹಿತಿ ಇಲ್ಲಿರ್ತಕ್ಕಂಥ ಜನರಿಗೆ ತಿಳಿಸಬೇಕಿತ್ತು, ಅದು ಆಗಲಿಲ್ಲ. ಆದ್ದರಿಂದ ಇವತ್ತು ಯಾರ್ಯಾರು ಆ ಭಾಗದಲ್ಲಿ ತೋಟಗಳನ್ನ ಹೊಂದಿರತಕ್ಕಂಥ ಮಾಲೀಕರಿರ್ಬೋದು, ಜಾಗವನ್ನು ಹೊಂದಿರತಕ್ಕಂಥರಿರ್ಬೋದು, ನಾವೆಲ್ಲರೂ ಇವತ್ತು ಸೇರಿದ್ದೇವೆ. ಏಕೆಂದ್ರೆ ನಿನ್ನೆಯ ದಿನದ ಒಂದು ಏನು ಸಭೆ ನಡೆದಿದೆ ಅದರ ಪೂರ್ಣ ಮಾಹಿತಿ ಇರಲಿಲ್ಲ ಅಂತಕ್ಕಂಥದ್ದು ಒಂದು ವಿಚಾರ. ಆದರೆ ಮತ್ತೊಂದು, ಇದು ಯಾವ ರೀತಿ ಆಗುತ್ತೆ ಮತ್ತು ಯಾವ ರೀತಿ ಇದರ ರೂಪುರೇಷೆ ಇರತಕ್ಕಂಥ ಸ್ಪಷ್ಟತೆ ಯಾರಿಗೂ ಇಲ್ಲದೆ ಇರುವುದರಿಂದ ಇವತ್ತು ನಾವು ಸೇರಿದ್ದೇವೆ. ಮತ್ತು ಈ ಒಂದು ಸಭೆ ಏನು ನಿರ್ಣಯವನ್ನು ತೆಗೆದುಕೊಳ್ಳುತ್ತೆ ಅದರಂತೆ ನಾವು ಇಲ್ಲಿಯ ಗ್ರಾಮಸ್ಥರು ಮತ್ತು ಈ ರಸ್ತೆಯ ಬದಿಯಲ್ಲಿರ್ತಕ್ಕಂಥ ತೋಟದ ಮಾಲೀಕರಿರ್ಬೋದು ಮತ್ತು ಜಾಗದ ಮಾಲೀಕರು ನಿರ್ಧಾರವನ್ನು ಕೈಗೊಳ್ಳುತ್ತೇವೆ ಅಂತಕ್ಕಂಥ. ಈಗಿರುವ ರಸ್ತೆ ಎಲ್ಲ ಚೆನ್ನಾಗಿದೆ, ಈಗ ಅದನ್ನು ಅಗಲೀಕರಣ ಮಾಡಬೇಕು ಅಂತೇನಿಲ್ಲ. ಇರುವ ರಸ್ತೆನೇ ಅವರು ಚೆನ್ನಾಗಿ ಮಾಡ್ಕೊಂಡು ಹೋದ್ರೆ ಆಯ್ತು. ಇಲ್ಲದಂದ್ರೆ ನಮಗೆಲ್ಲ ಬಹಳ ತೊಂದರೆ ಆಗ್ತದೆ. ನಮಗೆಲ್ಲ ಇರುವುದೇ ಒಂದು ಇಷ್ಟಿಷ್ಟ ಆಗಲ್ಲ, ನಮಗೆ ತೋಟ ಇರುವುದು, ಅದನ್ನು ಬಿಟ್ಟುಕೊಟ್ರೆ ನಾವೇನಲ್ಲಿ ಹೋಗುವುದು. ಆ ಅಜ್ಜಿಮುಟ್ಟ ರೋಡಲ್ಲಿ ನನ್ನ ತೋಟವೇ ಜಾಸ್ತಿ ಹೋಗುದು. ಹಾಗೆ ನಾನು 3-4 ವರ್ಷ ಈ ರಸ್ತೆ ಮಾಡೋ ಮೊದಲು 4 ವರ್ಷ ಮೊದಲೇ ನಮ್ಮ ಕಾಫಿ ಗಿಡವನ್ನೆಲ್ಲ ಕಡಿದು ನಮಗೆ ನಷ್ಟ ಆಗಿದೆ ತುಂಬ.
ಆದರೂ ಸಹ ನಾವು ಊರಿಗೆ ಒಳ್ಳೆಯದಾಗಲಿ, ಜನರಿಗೆ ಒಳ್ಳೆಯದಾಗಲಿ. ಈಗ ನಾವು ನಮ್ಮ ಸ್ವಂತ ಇದರಿಂದ ನಾವು ಇದು ಮಾಡಿದಲ್ಲ, ಈ ನಮ್ಮ ಈ ಏರಿಯಾ ಒಳ್ಳೆಯದಾಗಬೇಕು, ನಮ್ಮ ನಾಡು ಊರು ಒಳ್ಳೆಯದಾಗಬೇಕು, ಎಲ್ಲ ಜನರಿಗೆ ಉಪಕಾರ ಆಗಬೇಕು ಅಂತ ಹೇಳಿಬಿಟ್ಟು ನಾವು ಸ್ಥಳ ಕೊಟ್ಟಿದ್ವಿ. ಆದರೆ ನಮ್ಮ ಜನ ಏನು ಮಾಡಿದ್ದಾರೆ ಅಂತ ಹೇಳಿದರೆ, ನಾವು ಕೊಟ್ಟ ಜಾಗವೇ ಸರಿ ಇದೆ, ಇನ್ನೂ ಅದನ್ನು ಇದು ಮಾಡಲಿಕ್ಕೆ ಇದೇನು ಹೈವೇ ಅಲ್ಲ. ನೀವು ಹೈವೇ ಆಗೋದಾದ್ರೆ ಇಷ್ಟು ಜಾಗ ಬೇಕು ಅಂತ ನಾವು ಹೇಳ್ಬೋದು, ಹಾಗೆ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಇದು ಹೈವೇ ಅಲ್ಲ, ಆ ಹೈವೇದು ಅಗತ್ಯವೂ ಇಲ್ಲ. ಅಷ್ಟು ಅಗಲ 25 ಅಗಲ ಅಡಿಯಷ್ಟು ಜಾಗ ಅಗತ್ಯ ಇಲ್ಲ. ಈಗ ಇರುವ ರೋಡೇ ಚೆನ್ನಾಗಿದೆ, ಅದನ್ನೇ ತಾರ್ ಹಾಕಿಯೋ ಅಥವಾ ಕಾಂಕ್ರೀಟ್ ಹಾಕಿಯೋ ಅದನ್ನೇ ಚೆನ್ನಾಗಿ ಮಾಡಿದರೆ ಪರವಾಗಿಲ್ಲ. ಈಗ ಭಯಂಕರ ಯಾವ ಕಾಮಗಾರಿಯೂ ತಲುಪಬೇಕಾಗಲಿಲ್ಲ ರೀ. ಅಲ್ಲಿ ಮಾಡಿದ ರೋಡು 4 ತಿಂಗಳು ಸಹ ಬರಲಿಲ್ಲ. ಅಜ್ಜಿಮುಟ್ಟಕ್ಕೆ ಹೋಗೋ ರೋಡು ಎಲ್ಲ ಕಲ್ಲು ಎಲ್ಲ ಎದ್ದುಕೊಂಡು ತುಂಬ ಕಷ್ಟ ಇದೆ. ಆಟೋ ಯಾವುದಾದ್ರೂ ವೆಹಿಕಲ್ ಹೋಗಲಿಕ್ಕೆ ಅವರು ಒಪ್ಕೊಳ್ಳಲ್ಲ. ಇದು ಎಲ್ಲರಿಗೂ ಗೊತ್ತಿದೆ ಆ ವಿಷಯ. ಆ ಇರುವ ರೋಡನ್ನೇ ಅವರು ಚೆನ್ನಾಗಿ ಮಾಡಿಕೊಟ್ರೆ ನಮಗೆ ಪರವಾಗಿಲ್ಲ. ಮತ್ತೆ ಜನರಿಗೆ ನಷ್ಟ ಆಗಿಕೊಂಡು ಮಾಡೋದು ಸರಿಯಲ್ಲ ಅಂತ ನನ್ನ ಅಭಿಪ್ರಾಯ. ಇರುವ ರೋಡನ್ನೇ ಚೆನ್ನಾಗಿ ಮಾಡಿದರೆ ಜನರಿಗೆ ಉಪಕಾರ ಆಗ್ತದೆ. ಅದಕ್ಕಿಂತ ದೊಡ್ಡ ರೋಡ್ ಅಗತ್ಯ ಇದೆಯಾ ಅಂತ ನನ್ನ ಅಭಿಪ್ರಾಯ, ನೀವು ಹೇಳಬೇಕು. ಶಿವಚಾಳಿಯಂಡ ಸಹದೇವ, ಬೊಪ್ಪಂಡ ಕುಶಾಲಪ್ಪ, ಬೊಪ್ಪಂಡ ಶೈಲಾ ಬೋಪಯ್ಯ, ಪಾಡಿಯಮ್ಮಂಡ ಪಾಲಾಕ್ಷ, ಕೇಲೇಟಿರ ಗಣಪತಿ ಮತ್ತಿತರ ಪ್ರಮುಖರು ಸಭೆಯಲ್ಲಿ ಪಾಲ್ಗೊಂಡಿದ್ದರು. ಕೊಡಗು ಚಾನಲ್ ನ್ಯೂಸ್, ದುಗ್ಗಳ ಸದಾನಂದ ನಾಪೊಕ್ಲು.